ಎಸ್ ನೋಡಿ ಫೈನಲಿ ಆ ಒಂದು ದಿನ ಬಂದೇ ಬಿಡ್ತು. ಆ ಒಂದು ದಿನಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ವಿ. ಇಡೀ ನಮ್ಮ ಭಾರತ ದೇಶವೇ ಕಾಯ್ತಾ ಇತ್ತು. ಯಾವ ದಿನ ಅಂತಂದ್ರೆ ಇವತ್ತು ನಮ್ಮ ಭಾರತಕ್ಕೆ ಹಾರ್ಮುಜ್ ಜಲಸಂಧಿಯಿಂದ ಇದೀಗ ಹಡಗುಗಳು ಸಾಗಿ ಬರ್ತಾ ಇದೆ. ಅದೇ ಒಂದು ನಿರಂತರವಾಗಿ ಏನು ಈ ಒಂದು ಪ್ರಯತ್ನದಲ್ಲಿ ಇದ್ವಿ ಅಂತಂದ್ರೆ ನಿಜವಾಗ್ಲೂ ಕೂಡ ಇರಾನ್ ಇದಕ್ಕೆ ಅನುಮತಿ ಕೊಡುತ್ತಾ ಅಥವಾ ಇಲ್ವಾ ಅನ್ನುವಂಥ ಅನುಮತಿಯಲ್ಲಿ ಅಥವಾ ಈ ಒಂದು ನಿರೀಕ್ಷೆಯಲ್ಲಿ ಇದ್ವಿ. ಫೈನಲಿ ಆ ಒಂದು ಅನುಮತಿ ಸಿಕ್ಕಾಯ್ತು. ಅದಾದ ನಂತರ ಇವತ್ತು ಭಾರತಕ್ಕೆ ಗ್ಯಾಸ್ ಹೊತ್ತು ಬರ್ತಾ ಇದ್ದಾವೆ 2 ಹಡಗುಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಂದ್ರಾ ಬಂದರಿಗೆ ಬರಲಿರುವಂತಹ ಹಡಗು 2 ಹಡಗುಗಳು ಬರ್ತಿದೆ. ಗುಜರಾತ್ನ ಮುಂದ್ರಾ ಬಂದರಿಗೆ ಬಂದಿರುವಂತಹ ಗ್ಯಾಸ್ ಹಡಗು $40,000 ಮೆಟ್ರಿಕ್ ಟನ್ ಗ್ಯಾಸ್ ಹೊತ್ತು ತಂದಿರುವಂತಹ ಹಡಗಿದು. ಹಾರ್ಮುಜ್ ಜಲಸಂಧಿಯಿಂದ ಸಾಗಿ ಬಂದಿರುವಂತಹ ಹಡಗು. ಒಮಾನ್ ಕೊಲ್ಲಿಯಿಂದ ಭಾರತದತ್ತ ಶಿವಾಲಿಕ್ ಹಡಗು ಇದೀಗ ಬಂದಿದೆ. ಶಿವಾಲಿಕ್ ನಂದಾದೇವಿ ಹೆಸರಿನ ಹಡಗುಗಳು ಬಂದಿರುವಂತದ್ದು. 45,000 ಮೆಟ್ರಿಕ್ ಟನ್ ತುಂಬಿರುವಂತಹ ಶಿವಾಲಿಕ್ ಹಡಗು ನಾಳೆ ಪೋರ್ಟ್ಗೆ ಆಗಮಿಸಲಿರುವಂತಹ ನಂದಾದೇವಿ ಹಡಗು. ಒಟ್ಟು ಟೋಟಲ್ 97,700 ಮೆಟ್ರಿಕ್ ಟನ್ ಎಲ್ಪಿಜಿ ತಂದಿರುವಂತಹ 2 ಹಡಗುಗಳು. ಇನ್ನು ಶಿವಾಲಿಕ್ ಹಡಗು ಈಗಾಗಲೇ ಬಂದು ತಲುಪಿದೆ. ಸ್ವಲ್ಪ ಮಟ್ಟಿಗೆ ಎಲ್ಪಿಜಿ ಅಭಾವ ತಣಿಸಲಿರುವಂತಹ 2 ಹಡಗುಗಳು ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಯಾವ ರೀತಿಯಾಗಿ ಗ್ಯಾಸ್ ಇಲ್ಲದೆ ಹಾಹಾಕಾರ ಶುರುವಾಗಿದೆ. ಇಡೀ ಭಾರತದಲ್ಲೇ ಅಲ್ಲೋಲ ಕಲ್ಲೋಲ ಶುರುವಾಗ್ಬಿಟ್ಟಿದೆ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಯಾವಾಗ ಬರುತ್ತೋ ಏನಾಗುತ್ತೋ ಅಂತ ಹೇಳಿ ಕಾಯ್ತಾ ಇದ್ರು ಎಲ್ಲರೂ ಕೂಡ. ಇದೀಗ ಫೈನಲಿ ಇವತ್ತು ಬಂದಿದೆ. ಶಿವಾಲಿಕ್ ಹಡಗು ಈಗಾಗಲೇ ಬಂದು ತಲುಪಿದೆ ಭಾರತಕ್ಕೆ ಅನ್ನೋ ಮಾಹಿತಿ ಇದೆ. ಇದೀಗ 2 ಹಡಗುಗಳು ಗ್ಯಾಸ್ ಅನ್ನ ಹೊತ್ತು ತರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇನ್ನ ಮತ್ತೊಂದು ಹಡಗು ಕೂಡ ಬರಲಿದೆ. ಈಗಾಗಲೇ ಶಿವಾಲಿಕ್ ಹಡಗು ಬಂದಿ ತಲುಪಿದೆ ಅನ್ನೋ ಮಾಹಿತಿ ಇದೆ. ಗುಜರಾತ್ನ ಮುಂದ್ರಾ ಬಂದರಿಗೆ ಬಂದಿರುವಂತಹ ಗ್ಯಾಸ್ ಹಡಗು 40,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ನ ಹೊತ್ತು ತಂದಿರುವಂತಹ ಹಡಗಿದು. ಹಾರ್ಮುಜ್ ಜಲಸಂಧಿಯಿಂದ ಫೈನಲಿ ಅದೇ ಮಾರ್ಗದಿಂದ ಸಾಗಿ ಬಂದಿರುವಂತದ್ದು. ಒಮಾನ್ ಕೊಲ್ಲಿಯಿಂದ ಭಾರತದತ್ತ ಶಿವಾಲಿಕ್ ಹಡಗು ಈಗಾಗಲೇ ಬಂದಿದೆ. ಶಿವಾಲಿಕ್ ಹಾಗೂ ನಂದಾದೇವಿ ಹೆಸರಿನ ಹಡಗುಗಳಿದು. ಇನ್ನು ನಂದಾದೇವಿ ಹಡಗು ಬರಬೇಕಾಗುತ್ತೆ, ಬರ್ತಾ ಇದೆ. ಶಿವಾಲಿಕ್ ಹಡಗು ಈಗಾಗಲೇ ಬಂದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 45,000 ಮೆಟ್ರಿಕ್ ಟನ್ ತುಂಬಿರುವಂತಹ ಶಿವಾಲಿಕ್ ಹಡಗು ಈಗಾಗಲೇ ಬಂದು ತಲುಪಿದೆ. ಇನ್ನು ನಾಳೆ ಪೋರ್ಟ್ಗೆ ಆಗಮಿಸುತ್ತೆ ನಂದಾದೇವಿ ಹಡಗು. ಒಟ್ಟು 97,700 ಮೆಟ್ರಿಕ್ ಟನ್ ಎಲ್ಪಿಜಿ ತಂದಿರುವಂತಹ 2 ಹಡಗುಗಳು. ಇದರಲ್ಲಿ ಶಿವಾಲಿಕ್ ಹಡಗು ಈಗಾಗಲೇ ಬಂದು ತಲುಪಿದೆ. ಮತ್ತೊಂದು ಹಡಗು ಬರೋದು ಬಾಕಿ ಇದೆ. ಸ್ವಲ್ಪ ಮಟ್ಟಿಗೆ ಬಹುಶಃ ಎಲ್ಪಿಜಿ ಸಿಲಿಂಡರ್ ಅಭಾವ ಏನುಂಟಾಗಿದೆಯಲ್ಲ, ಇದು ಬಹುಶಃ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಕೂಡ ತಣ್ಣಗಾಗಬಹುದು ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ ಇದೆ. ಕಾರಣ ಏನು ಅಂತಂದ್ರೆ ಇವತ್ತು ಬಂದು ಭಾರತಕ್ಕೆ ತಲುಪಿದೆ ಅಂತಂದ್ರೆ ಇನ್ನ 4ರಿಂದ 5 ದಿನಗಳಲ್ಲಿ ಎಲ್ಲಾ ಕಡೆ ಆಲ್ಮೋಸ್ಟ್ ಇದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳಿ ಈಗಾಗಲೇ ಸರ್ಕಾರ ಕೂಡ ಮಾಹಿತಿಯನ್ನ ಕೊಟ್ಟಿತ್ತು. ಹಾಗಾಗಿ ಎಲ್ಲರೂ ಕೂಡ ಬಹಳಷ್ಟು ನಿರೀಕ್ಷೆಯಲ್ಲಿದ್ರು. ಏನಾಗುತ್ತೆ, ಏನಾಗಬಹುದು, ಬರುತ್ತಾ ಅಥವಾ ಇಲ್ವಾ, ಇರಾನ್ ಅದಕ್ಕೆ ಅನುಮತಿ ಕೊಡುತ್ತಾ ಅಥವಾ ಇಲ್ವಾ, ಇದೇ ರೀತಿ ಏನಾದರೂ ಆದರೆ ಬೇರೆ ಮಾರ್ಗದಿಂದ ಹಡಗುಗಳನ್ನು ತರಲಿಕ್ಕೆ ಏನಾದರೂ ಪ್ರಯತ್ನ ಪಡ್ತಾರಾ, ಹೀಗೆ ಹಲವು ಪ್ರಶ್ನೆಗಳು ಇತ್ತು. ಇದೀಗ ಫೈನಲಿ ಇವತ್ತು ಒಂದು ಹಡಗು ಈಗಾಗಲೇ ಬಂದು ತಲುಪಿದೆ, ಶಿವಾಲಿಕ್ ಹಡಗು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮತ್ತೊಂದು ನಂದಾದೇವಿ ಹೆಸರಿನ ಹಡಗು ಬಂದು ತಲುಪಬೇಕಾಗುತ್ತೆ. 45,000 ಮೆಟ್ರಿಕ್ ಟನ್ ತುಂಬಿರುವಂತಹ ಶಿವಾಲಿಕ್ ಹಡಗು ಇದು. ಹಾಗಾಗಿ ಬಹುಶಃ 45,000 ಮೆಟ್ರಿಕ್ ಟನ್ ತುಂಬಿರುವಂತಹ ಹಡಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಭಾರತದಲ್ಲಿ ಸದ್ಯಕ್ಕೆ ಏನು ಗ್ಯಾಸ್ ಅಭಾವ ಇದೆಯಲ್ಲ, ಅದು ಸ್ವಲ್ಪ ತಣ್ಣಗಾಗಬಹುದು. ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಸರಿ ಹೋಗಬಹುದು. ಇನ್ನೇನು 4 ಅಥವಾ 5 ದಿನ ಆಲ್ಮೋಸ್ಟ್ ಜಾಸ್ತಿ ಹೆಚ್ಚೆಚ್ಚು ಅಂದರೆ 1 ವಾರ ಹೀಗೆ ಕಷ್ಟ ಇರುತ್ತೆ. ಅದಾದ ನಂತರ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಮೊನ್ನೆ ಅಷ್ಟೇ ಕೇಂದ್ರ ಸರ್ಕಾರದಿಂದ ಮಾಹಿತಿ ಕೂಡ ಬಂದಿತ್ತು. ಫೈನಲಿ ಇವತ್ತು ಒಮಾನ್ ಕೊಲ್ಲಿಯಿಂದ ಭಾರತದತ್ತ ನಮ್ಮ 2 ಹಡಗುಗಳು ಹೊರಟಿತ್ತು. ಇದೀಗ ಒಂದು ಹಡಗು ಬಂದು ತಲುಪಿದೆ, ಮತ್ತೊಂದು ಹಡಗು ಕೂಡ ಬರ್ತಾ ಇದೆ. ಅದರಲ್ಲೂ ಕೂಡ ನಾಳೆ ಪೋರ್ಟ್ಗೆ ಆಗಮಿಸುತ್ತೆ ನಂದಾದೇವಿ ಹಡಗು ಕೂಡ. ಟೋಟಲ್ 45,000 ಮೆಟ್ರಿಕ್ ಟನ್ ತುಂಬಿರುವಂತಹ ಶಿವಾಲಿಕ್ ಹಡಗು ಇದು. ಇನ್ನು ಇದೇ ಒಂದು ಕ್ಷಣಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಹಾರ್ಮುಜ್ ಜಲಸಂಧಿಯಿಂದ ಬಂದಿರುವಂತಹ ಹಡಗಿದು ಅನ್ನುವಂಥದ್ದು ಮತ್ತೊಂದು ಒಳ್ಳೆಯ ವಿಚಾರ. ಕಾರಣ ಏನು ಅಂತಂದ್ರೆ ಬಹು ಮುಖ್ಯವಾಗಿ ಹೌದು, ಭಾರತ ಹಾಗೂ ಇರಾನ್ ಮಧ್ಯೆ ಅಂತಹ ಏನು ದ್ವೇಷ ಇಲ್ಲ, ಅಂತ ಏನು ಸಮಸ್ಯೆ ಇಲ್ಲ. ಹಾಗಾಗಿ ಒಂದು ವಿಶ್ವಾಸದಿಂದ ಒಂದು ಆಪ್ತ ದೇಶ ಅಂತ ಇರಾನ್ ಯಾವಾಗ ಹೇಳಿತ್ತು, ಆಪ್ತ ದೇಶ ಆಗಿದೆ ನಮ್ಮ ಭಾರತ. ಹಾಗಾಗಿ ಇದಕ್ಕೆ ಭಾರತಕ್ಕೆ ಏನು ಸಮಸ್ಯೆ ಆಗ್ತಾ ಇದೆಯಲ್ಲ, ನಮ್ಮ ಯುದ್ಧದಿಂದ ಭಾರತಕ್ಕೆ ಏನು ಸಮಸ್ಯೆ ಆಗಬಾರ್ದು, ಎಲ್ಲವೂ ಕೂಡ ಕೆಲವೇ ಒಂದು ಹೊತ್ತಲ್ಲಿ ನಾವು ಸರಿಪಡಿಸ್ತೀವಿ ಅಂತ ಹೇಳಿ
ಇರಾನ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ರು. ಕಾರಣ ಇಲ್ಲಿ ಜೈಶಂಕರ್ ಹೋಗಿ ಇರಾನ್ ಹತ್ರ ಒಂದು ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಮನವಿ ಮಾಡಿಕೊಂಡು ಆದಷ್ಟು ಬೇಗ ಹಾರ್ಮುಜ್ ಜಲಸಂಧಿಯನ್ನ ನಮ್ಮ ಹಡಗುಗಳಿಗೆ ಸಾಗ್ಲಿಕ್ಕೆ ಈ ಒಂದು ಮಾರ್ಗವನ್ನ ನೀವು ಓಪನ್ ಮಾಡಿಕೊಡ್ಬೇಕು, ಇಲ್ಲ ಅಂತಂದ್ರೆ ಬಹಳಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು ಮನವಿಯನ್ನ ಸಲ್ಲಿಸಿರ್ತಾರೆ. ಅದಾದ ನಂತರ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ ಇರಾನ್ ಕಡೆಯಿಂದ. ಹೌದು, ನಮ್ಮ ಆಪ್ತ ದೇಶ ಅಂತಂದ್ರೆ ಅದು ಭಾರತ ಕೂಡ ಹೌದು. ಹಾಗಾಗಿ ನಮ್ಮ ಒಂದು ಯುದ್ಧದಿಂದ ಭಾರತಕ್ಕೆ ಏನೂ ತೊಂದರೆ ಆಗಬಾರ್ದು, ಆದಷ್ಟು ಬೇಗ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಇರಾನ್ ಕೂಡ ಒಂದು ಭರವಸೆ ಕೊಟ್ಟಿತ್ತು. ಆ ಭರವಸೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ನಮ್ಮ ಭಾರತದ ಹಡಗುಗಳಿಗೆ ಅಂತಂದ್ರೆ ನಮ್ಮ ಭಾರತ ದೇಶದ ಬಾವುಟ ಇರುತ್ತಲ್ಲ, ಆ ಒಂದು ಹಡಗುಗಳಿಗೆ ಇಲ್ಲಿಂದ ಹಾರ್ಮುಜ್ ಜಲಸಂಧಿಯಿಂದ ಸಾಗ್ಲಿಕ್ಕೆ ಅವಕಾಶವನ್ನ ಕೊಡುತ್ತೆ, ಅನುಮತಿಯನ್ನ ಕೊಟ್ಟಿತ್ತು. ಅದಾದ ನಂತರ ಇದೀಗ ಒಂದು ಒಳ್ಳೆಯ ವಿಚಾರ ಅಂತಂದ್ರೆ ಇವತ್ತು ಫೈನಲಿ ಒಂದು ಹಡಗು, ಶಿವಾಲಿಕ್ ಹಡಗು ಬಂದು ತಲುಪಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಮತ್ತೊಂದು ಹಡಗು ಕೂಡ ಆನ್ ದ ವೇ ಇದೆ, ಅದು ಕೂಡ ಬರ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಬರ್ತಾ ಇರುವಂತಹ ಈ ಒಂದು LPG ಗ್ಯಾಸ್ಗಳಿಂದ, ಈ ಒಂದು LPG ಗ್ಯಾಸ್ಗಳನ್ನ ಏನು ಹೊತ್ತು ತರ್ತಾ ಇದೆಯಲ್ಲ ಈ ಹಡಗುಗಳು, ಹಾಗಾಗಿ ಇದರಿಂದ ಬಹಳಷ್ಟು ಸುಲಭ ಆಗುತ್ತೆ, ಬಹಳಷ್ಟು ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ಸರಿ ಹೋಗಬಹುದು ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ ಇದೆ. ಈಗಾಗಲೇ ಬೆಂಗಳೂರಲ್ಲಂತೂ ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗಿದೆ. ಎಷ್ಟು % ಹೋಟೆಲ್ಗಳು ಬಂದಾಗಿದೆ, ಏನೇನು ಸಮಸ್ಯೆ ಆಗ್ತಾ ಇದೆ. ಕೇವಲ ಒಂದಲ್ಲ, ಈ ಒಂದು ಯುದ್ಧದಿಂದ, ಈ ಒಂದು ಗ್ಯಾಸ್ ಸಮಸ್ಯೆಯಿಂದ ಒಂದೇ ಒಂದು ಉದ್ಯಮ ಅಲ್ಲ, ಬಹಳಷ್ಟು ಉದ್ಯಮಗಳಿಗೆ ಪೆಟ್ಟು ಬಿದ್ದಿದೆ. ಎಲ್ಲರೂ ಕೂಡ, ಅದರಲ್ಲೂ ಕೂಡ ಹೋಟೆಲ್ ಉದ್ಯಮ ಬೀದಿಗೆ ಬಂದಿರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲವೂ ಕೂಡ ಮುಚ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಅದೆಷ್ಟೋ ಜನರಿಗೆ ಕೆಲಸ ಇಲ್ದಂಗೆ ಆಗ್ಬಿಟ್ಟಿದೆ. ಹೀಗೆ ಬೇರೆ ಬೇರೆ ಉದ್ಯಮಗಳಿಗೂ ಕೂಡ ಬಹಳಷ್ಟು ಪೆಟ್ಟು ಬೀಳ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ.